ನನ್ನ ಪ್ರೀತಿ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್ ಮಾತು ಶ್ರೀ ನರ್ಮದೇ ಹರ್. ನಮ್ಮ ನರ್ಮದಾ ಪರಿಕ್ರಮ ಸಂಪೂರ್ಣವಾಗಿದ ತಕ್ಷಣವೇ ಇವರು ಸ್ವತಃ ಕಾರ್ ತೊಗೊಂಬಂದು ನಾವು ಇದ್ದಂಥ ಜಾಗಕ್ಕೆ ಬಂದು ಇವ್ರ ಮನೆಗೆ ಕರ್ಕೊಂಬಂದಿದ್ದಾರೆ. ಬನ್ನಿ, ಅವ್ರದ್ದು ಎಷ್ಟು ದೊಡ್ಡ ಕುಟುಂಬ, ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ನಮಗೆ ಪರಿಚಯ ಮಾಡಿಸಿದ್ರು. ನರ್ಮದೇ ಹರ್ ಬಾಬಾ, ನರ್ಮದೇ ಹರ್. ಮನೇಲಿ ಹೆಣ್ಮಕ್ಳು ಅವರ ಕಷ್ಟ ಸುಖನ ಅವ್ರು ಮಾತಾಡ್ಕೋತಾ ಇರ್ತಾರೆ. ನಾವಿಲ್ಲಿ ಕುತ್ಕೊಂಡು ಏನು ಮಾಡೋಣ, ಬನ್ನಿ ನಮ್ಮ ಹೊಲದ ಕಡೆ ತೋರಿಸ್ಕೊಂಬರ್ತೀನಿ ಅಂತೇಳಿ ಅವ್ರ ಹೊಲದ ಕಡೆ ಕರ್ಕೊಂಬಂದರು. ನೋಡಿ ಅವ್ರ ಹೊಲ ಇದು. ಇಲ್ಲಿ ಏನಂದರೆ ಸ್ವಲ್ಪನೇ ಆಳ ತೋಡಿದ್ದಲ್ಲಿ ಇಲ್ಲಿ ಬಾವಿಲಿ ನೀರು ಬರುತ್ತೆ. ಇಲ್ಲಿನ ಜನಗಳಿಗೆ ಖುಷಿ ವಿಚಾರ ಏನಂದರೆ ಇವರಿಗೆ ನೀರಿನ ಕೊರತೆಯೇ ಇಲ್ಲ. ಇವರಿಗೆ ಪ್ರತಿಯೊಂದು ಸಮಯದಲ್ಲೂ ಎನಿ ಟೈಮ್ ನೀರಿರುತ್ತೆ. ಆ ನೀರನ್ನ ಯೂಸ್ ಮಾಡಿಕೊಂಡು ಇವರು 3 ತಿಂಗಳಿಗೆ ಒಂದೊಂದು ಬೆಳೆನ ತೆಗಿತಾರೆ. ಸೊ ಇಲ್ಲಿ ನೋಡಿ, ಇದು ಅಪ್ರಾಕ್ಸ್ ಎಷ್ಟು ಅಡಿ ಇರ್ಬೋದು, ಇಷ್ಟಕ್ಕೇ ನೀರು ಬರ್ತಾಯಿದೆ. ಮತ್ತು ನೀರು ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ. ಇನ್ನು ಮಳೆಗಾಲದಲ್ಲಿ ಇದು ತುಂಬಿ ಹರಿಯುತ್ತೆ ಅಂತ ಹೇಳ್ತಾರೆ. ಇಲ್ಲಿನ ಜನಗಳಿಗೆ ನೀರಿನ ಸಮಸ್ಯೆ ಇಲ್ಲವೇ ಇಲ್ಲ. ಯಾಕಂದರೆ ನರ್ಮದಾ ಇಲ್ಲೇ ಪಕ್ಕದಲ್ಲಿ ಹತ್ತಿರದಲ್ಲೇ ಹರಿತಾ ಇರೋದ್ರಿಂದ ಇವರಿಗೆಲ್ಲ ನೀರಿನ ಸಮಸ್ಯೆ ಯಾವುದೇ ಕಾರಣಕ್ಕೂ ಇಲ್ಲ. ಏನಂದರೆ ಇಲ್ಲಿ ಟೆಂಪ್ರೇಚರ್ ಬಿಸಿಲಿನ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲು ಬರುತ್ತೆ. ಹಾಗಾಗಿ ಇವರು ಆ ಟೈಮಲ್ಲಿ ನೆಕ್ಸ್ಟ್ ಯಾವ ಸೀಸನ್ ಬರ್ತಾಯಿದೆ ಅಂತ ಅದ್ರ ಮೇಲೆ ಅವರು ಡಿಸೈಡ್ ಮಾಡಿ ಅವ್ರ ಬೆಳೆಗಳನ್ನ ಬೆಳೀತಾರೆ. ಇಲ್ಲಿ ಕೂಡ ಸೀಸನ್ ತಕ್ಕಂತೆಯೇ ಇವ್ರ ಬೆಳೆಗಳು ಇರುತ್ತೆ. ಅದರಲ್ಲೂ ಇವರು ಜಾಸ್ತಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆ ಇಲ್ಲಿ ಗೋಧಿ ಇವ್ರ ಕಡೆ ಎಲ್ಲ ತುಂಬಾ ಬೆಳೀತಾರೆ. ಆಮೇಲೆ ತೊಗರಿನೂ ಕೂಡ ಇವ್ರ ಕಡೆ ಬೆಳೀತಾರೆ. ಈಗ ನೋಡಿ, ನಾವು ನೋಡ್ತಾ ಇರೋಂತಹ ಇದು ಗೋಧಿ. ಸೊ ಈ ಗೋಧಿಲಿ ಇವರು ಯಾವ ಥರ ನೀರು ಬಿಡ್ತಿದ್ದಾರೆ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಹೇಗೆ ನೀರಿನ ಸಮೃದ್ಧಿ ಇದೆ ಮತ್ತು ಬಿಸಿಲಿನ ತಾಪಮಾನ ಎಷ್ಟು ಜಾಸ್ತಿ ಇರೋದು, ಅದೇ ಥರನೇ ಈ ಉತ್ತರ ಪ್ರದೇಶದಲ್ಲಿ ಇರೋಂತಹ ಪ್ಲೇಸ್ ಇದು. ಇಲ್ಲಿ ನೋಡಿ, ಹೊರಳಲ್ಲಿ ಬಿಡ್ತಾರೆ ನೀರು. ಸೊ ಇವರು ಹೊಲಗಳೆಲ್ಲ ನಮಗೆ ತೋರಿಸ್ತಾ ಇದ್ದಾರೆ. ಇವರು ಮನೆಗೆ ಬಂದ ಅತಿಥಿಗಳನ್ನ ಹೇಗೆ ಅವ್ರು ಸತ್ಕಾರ ಮಾಡ್ತಾರೆ ಅಂದರೆ, ಅವರ ಪ್ರತಿಯೊಂದು ಹೊಲಗಳು, ಅವರ ಪ್ರಾಪರ್ಟೀಸ್ಗಳು ಎಲ್ಲನೂ ತೋರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಟೈಮ್ ಕಳೆದು ನಮಗೆ ತುಂಬಾ ಖುಷಿ ಆಯಿತು. ಇಲ್ಲಿ ಗೋಧಿ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇಲ್ಲಿ ಗೋಧಿನೇ ಬೆಳೀತಾರೆ. ಇವರು ಗೋಧಿ ಬೆಳೆಯಲ್ಲಿ ಎಷ್ಟು ಖರ್ಚು, ಎಷ್ಟು ಲಾಭ ಇದೆ, ಬನ್ನಿ ನಾವು ಕೇಳೋಣ. ಅವ್ರು ಹೇಳ್ತಾರೆ, ನೋಡೋಣ. इसका खर्चा क्या आता है हमको? ये गेहूं का इनका एक बार मतलब कल्टीवेटर करो, फिर रोटावेटर करो, उसको बो, मतलब 5,000 रुपये खर्चा है इसका काटने में। 3,000 की बिजाई, 7,000, और 2 बोरी यूरिया ये अभी का मतलब 8,000 रुपये। 8,000। और उसके बाद ये पक जाएंगे, मजदूरों पे कटवाएंगे तो मतलब 40 चौकी पर एकड़, तो 1.5 एकड़ के मतलब 40-60 चौकी, मतलब 1 बोरी से ऊपर निकल गई। अच्छा। और 2-2.5 चौकी निकले मशीन वाला लेता है। 1 बोरी के 2.5 चौकी, अच्छा, या 2 चौकी। ओके। अगर इसमें कभी 20 बोरी में निकले तो 40 चौकी उनकी। अच्छा। मतलब 25, मतलब 4 बोरी कटे और निकले हो गई। उसके बाद जो भी बचेगा वो अपना। अच्छा, 20 में से 4 बोरी निकाल दो, 16 बोरी बचेंगे इसमें। अच्छा, सब काट पीट के। ओके। मतलब आप बोल रहे हो ये 100% में 40% खर्चा गया तो 60% हमको बचता है। हाँ, ऐसा है। अच्छा है। इसमें भी खर्चा ज्यादा है। कटे और निकले जो अपन करते हैं मजदूर, बराबर है, वो ज्यादा लेते हैं। सही बात है। और मशीन से कटवाते हैं 2,000 एकड़ में कट जाता है। हाँ, वो काट भी देती है और बांध भी देती है। हाँ। और वो खड़ क्या करते हो उसको? भी वो मजदूरों को लाके 3 चौकी लेते हैं। 3 चौकी दे दो एक मजदूर को, 2-3 मजदूर ले आओ, तो खड़ करवा लो। अच्छा, वो किसी को बेच देते हो? हाँ, मजदूर उनको। हाँ। कितने में लेते हो? 3 चौकी पर एक व्यक्ति। अच्छा, दिन भर के। अच्छा। ಆ ಹೊಲ ಆದಮೇಲೆ ಅವರು ಇನ್ನೊಂದು ಹೊಲಕ್ಕೂ ಕರ್ಕೊಂಬಂದರು. ಈ ಹೊಲದಲ್ಲಿ ಅವ್ರ ಟ್ಯಾಕ್ಟರ್ ಇದೆ. ಆ ಟ್ಯಾಕ್ಟರಿಂದನೇ ಅವರು ಟ್ಯಾಕ್ಟರಲ್ಲೇ ನನಗೂ ಕೂಡ ಈ ಟ್ಯಾಕ್ಟರಲ್ಲೇ ಕರ್ಕೊಂಬಂದರು. ಸೊ ಇದು ಮುಂಚೆ ಇಲ್ಲಿ ಹರಳು ಹಾಕಿದ್ರು. ಆ ಹರಳನ್ನ ಇವಾಗ ಕಲ್ಟಿವೇಟ್ರ್ ಮಾಡಿ ಮತ್ತೆ ಬೇರೆ ಬೆಳೆ ಬಿತ್ತನೆಗೋಸ್ಕರ ಇವರು ಹೊಲನ ಸಂಪೂರ್ಣವಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಮತ್ತು ಬೆಳಿಗ್ಗೆನೇ ಅವರು ಅವ್ರ ಊರಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಕರ್ಕೊಂಬಂದರು. ಅದು ನರ್ಮದಾ ತೀರದಲ್ಲಿದ್ದಂಥ ದೇವಸ್ಥಾನ. ಅದು ತುಂಬ ಪುರಾತನ ದೇವಸ್ಥಾನವಾಗಿದೆ. ಇದು ಪೂರ್ತಿ ಬೆಟ್ಟದ ಮೇಲಿದೆ.
ನರ್ಮದಾ ಮೈಯ ಕೆಳಗಡೆ ಹರಿತಿದ್ರೆ ಇದು ತುಂಬ ಹೈಟಲ್ಲಿರುವಂಥ ಜಾಗ. ಇದು ಸುತ್ತಲೂ ಐಲ್ಯಾಂಡ್ ಇದೆ, ಅಂದರೆ ಈ ಸೈಡಿಂದ ಹಾಗೆ ಕ್ರಾಸಲ್ಲಿ ಹರಿತಾಳೆ ಮೈಯ. ಸುತ್ತಲೂ ನೋಡಿದ್ರು ಕೂಡ ನರ್ಮದಾ ಮೈಯ ಕಾಣ್ತಾರೆ. ನಾವು ಒಂಥರ ಹೈಟಲ್ಲಿ ಟಾಪಲ್ಲಿ ಐಲ್ಯಾಂಡಲ್ಲಿ ಇದ್ದೀವಿ ನೋಡಿ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಮಾ ನರ್ಮದಾ. ಇವ್ರ ಊರಲ್ಲಿ ಬಂದಿದ್ದಕ್ಕೆ ನಾವು ಅವರೆಲ್ಲ ಕೇಳ್ತಾರೆ, ಯಾರು ನಿಮ್ಮ ರಿಲೇಷನ್ ಅಂತ. ಈಗ ಅವ್ರ ರಿಲೇಷನ್ ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಇಲ್ಲೆಲ್ಲ ನಿಮಾಡಿ ಭಾಷೆ ಮಾತಾಡ್ತಾರೆ. ನಿಮಾಡಿ ಭಾಷೆ ನಮಗೆ ಬರೋಲ್ಲ, ಮತ್ತು ಅವ್ರು ಸುಳ್ಳು ಹೇಳಿದ್ರಂತ ಅವ್ರಿಗೆ ಅನ್ಸುತ್ತಲ್ಲ. ಸೊ ಇವರು ನರ್ಮದಾ ಪರಿಕ್ರಮ ಬಂದಿದ್ದರು, ಮತ್ತು ನಾನು ಅವರಿಗೆ ಮನೇಲಿ ಕರ್ಕೊಂಡ್ಬಂದು ನಾವು ಅತಿಥಿ ಸತ್ಕಾರ ಮಾಡ್ತಾಯಿದ್ದೀವಿ ಅಂತ ಹೇಳಿ ಎಲ್ಲರಿಗೂ, ಊರಲ್ಲಿರೋರಿಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ. ಸೊ ಈ ದೇವಸ್ಥಾನದಲ್ಲಿ ನಾವು ಬಂದು ಇಲ್ಲಿ ಕೂಡ ಬಹಳಷ್ಟು ಜನಗಳಿಗೆ ಅವರು ಪರಿಚಯ ಮಾಡಿಸ್ಕೊಟ್ರು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನರ್ಮದಾ ಮಯ್ಯ ನೋಡಿ ಎಷ್ಟು ಖುಷಿ ಆಯಿತು ನನಗಂದರೆ, ಯಾಕಂದರೆ ಇದು ಬೆಳಗ್ಗೆನೇ ಬಂದು ನರ್ಮದಾ ದರ್ಶನ ಮಾಡಿದಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಥರ. ನಮ್ಮ ಊರ್ಜಾ ಅಷ್ಟು ಜಾಗೃತ ಆಗುತ್ತೆ. ಮನೇಲಿರೋ ಯಜಮಾನರು ಅವರು ಹೊಲಗಳನ್ನ ತೋರಿಸ್ಕೊತಾ ಹೋದರೆ ಲೇಡೀಸ್ಗಳು ನೋಡಿ ಇಲ್ಲಿ ಹೇಗಿರುತ್ತೆ ಅಂದರೆ, ಅವರು ಬನ್ನಿ ನಾನು ನಿಮಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶಾಪಿಂಗಿಗೆ ಕರ್ಕೊಂಡ್ಬಂದಿದ್ದಾರೆ. ಆದರೆ ಅವರಿಗೆ ಸ್ವತಃನೂ ಕೂಡ ಶಾಪಿಂಗ್ ಮಾಡಬೇಕು, ಮತ್ತು ನಮ್ಮ ಊರಲ್ಲಿ ಯಾವ ಥರದ ಸಾಮಾನುಗಳು ಸಿಗುತ್ತೆ. ನಮ್ಮ ಈ ಸನಾವತ್ ಜಿಲ್ಲೆಯಲ್ಲಿ ದೊಡ್ಡ ಮೇಳ ಇದು, ವರ್ಷಕ್ಕೊಂದ್ಸಲಿ ಮೇಳ ಇಡ್ತಾರೆ. ಈ ಮೇಳದಲ್ಲಿ ಬೇರೆ ಬೇರೆ ಥರದ ಸಾಮಾನುಗಳು ಸಿಗುತ್ತೆ, ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ, ಬನ್ನಿ ಅಂತೇಳಿ ಅವರು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಧರ್ಮಪತ್ನಿಗೆ. ನೋಡಿ ಒಂದು ಸಣ್ಣ ಮಗುಗೆ ಕೈ ಹಿಡ್ಕೊಂಡು ಓಡಾಡ್ದಂಗೆ ಅವರು ನನ್ನ ಧರ್ಮಪತ್ನಿಗೆ ಮಗು ಥರ ಇಟ್ಕೊಂಡು ಎಲ್ಲ ಕಡೆ ಶಾಪಿಂಗ್ ಮಾಡಿಸ್ತಾ ಇದ್ದಾರೆ. ಈ ಹೆಣ್ಣು ಮಕ್ಕಳ ಜೊತೆ ಶಾಪಿಂಗ್ ಬಂದರೆ ಗೊತ್ತಲ್ಲ ಗುರು, ಎಷ್ಟು ಸಮಯ ಹಿಡಿತತೆ ಅಂದರೆ ನೋಡಿ, ಇವ್ರ ಜೊತೆಗೆ ಎಷ್ಟು ಸಮಯ ಕಳೆದೆ ನನಗಂತೂ ತುಂಬಾ ಖುಷಿ ಆಯಿತು. ये देखो वाटी है, वाटी चाहिए तो वाटी ले लो ले लो। 10 रुपये में 10 रुपये। देखो इसमें सब रख सकते, कुमकुम हल्दी सब रख सकते। ले लो 10 रुपये 10 रुपये। 2 दिन ही बनानी है। यहाँ पे बाबा उनको जिमाए भी रोटी बनाए ना, 2 दिन इनको भी आए मिलने आए, इनको यहीं रोक ले, इनको मिल रहा है तो यहीं रोक ले। 5-6 दिन है। हाँ 5-6 दिन तक थोड़ी बहुत सेवा अपन भी कर लिया। हाँ वही तो बाबा बहुत आवत है, कई दिन का आवत, तो भाभी ने भी दूर थी अच्छा हो गई। हमको बहुत होता है, बहुत देर तक लगता रहता है। ಅವರ ಊರಲ್ಲಿದ್ದಂಥ ಎಲ್ಲರ ರಿಲೇಷನ್ ಮನೆಗಳಿಗೂ ನಮಗೆ ಕರ್ಕೊಂಡ್ಬಂದು ತೋರಿಸಿದ್ರು ನೋಡಿ. ಈಗ ನೀವು ನೋಡ್ತಿರೋಂಥದ್ದು ಪ್ರತಿದಿನ ನರ್ಮದಾ ಪರಿಕ್ರಮ ವಾಸಿಗಳು ಬರ್ತಾರಲ್ಲ, ಅವರಿಗೆ ಇಲ್ಲಿಂದನೇ ಊಟ ಹೋಗೋದು ನೋಡಿ. ಇವ್ರ ಮನೆಯಿಂದ ಆಚೆ ನೋಡಿದ್ರೆ, ಹಂಗೆ ಕಿಟಕಿಯಿಂದ ನೋಡಿದ್ರೆ ನರ್ಮದಾ ಕಾಣುತ್ತೆ. ನರ್ಮದೆಯಾರ್ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಒಬ್ಬ ನರ್ಮದಾ ಪರಿಕ್ರಮ ವಾಸಿಗಳಿಗೆ ಯಾವ ಥರ ಅತಿಥಿ ಸತ್ಕಾರ ಮಾಡಿ ಕಳಿಸಿದ್ರು ಅಂತ. ಮತ್ತೆ ನಾವು ಮುಂದಿನ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್, ಮಾತು ಶ್ರೀ ನರ್ಮದೇ.